ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬೆಳಗ್ಗೆನೇ ಸ್ಪೆಷಲಾಗಿ ಅಡುಗೆ ಅಂತೂ ರೆಡಿ ಆಗ್ತಾ ಇದೆ. ಕುರ್ಮಾ, ಚಿಕನ್ ಸಾಂಬಾರ್ ಆ್ಯಂಡ್ ಶಾವಿಗೆ ಪಾಯಸ. ಇದೆಲ್ಲ ತಿಂದು ಸ್ಟ್ರೆಂತಾಗಿರೋದು ಇರಲಿ, ಮನೆ ಕ್ಲೀನ್ ಮಾಡಿ ವೀಕ್ ಆಗೋದಂತೂ ಗ್ಯಾರಂಟಿ. ಯಾಕೆ ಅಂತಂದರೆ ಯುಗಾದಿ ಸ್ಪೆಷಲ್ ಅಲ್ವಾ. ನಮಗೆಲ್ಲರೂ ಹಿಂದೂಗಳಿಗೆ ಯುಗಾದಿ ಅಂದರೆ ದೊಡ್ಡ ಹಬ್ಬನೇ. ನಾನಂತೂ ಮನೆ ಕ್ಲೀನಿಂಗ್ ಪಕ್ಕಾ ಮಾಡ್ತೀನಿ, ಅದು ಡೀಪ್ ಕ್ಲೀನಿಂಗ್ ಆಗಿರುತ್ತೆ. ಹಾಗೆ ಬೇಗ ಬೇಗ ಕುರ್ಮಾ ಎಲ್ಲ ಮಾಡಿಕೊಂಡು ಶಾವಿಗೆ ಪಾಯಸ ಎಲ್ಲ ಮಾಡಿಕೊಂಡು ಹಾಗೆ ಮಧ್ಯದಲ್ಲೂ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಮಾರ್ನಿಂಗೇ. ನೀವೆಲ್ಲ ಆಲೆ ಹಬ್ಬಕ್ಕೆ ಎಲ್ಲ ಸ್ಟಾರ್ಟ್ ಆಗಿದೆಯಾ? ಪ್ರಿಪ್ರೇಷನ್ಸ್ ಎಲ್ಲ ಹೇಗಿದೆ ಯುಗಾದಿ ಹಬ್ಬಕ್ಕೆ? ಶಾಪಿಂಗ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ರೆಸಿಪಿ ಏನು ತುಂಬ ಡೀಪಾಗಿ ಶೂಟ್ ಮಾಡ್ತಾಯಿಲ್ಲ ಇವತ್ತು. ನಿಮ್ಗೇನಾದ್ರು ಇಷ್ಟ ಆಗಿದರೆ ನೀವು ಕಮೆಂಟ್ ಮಾಡಿ ರೆಸಿಪಿ ಅಂತ. ನಾನು ಬೇಕಂದರೆ ಇನ್ನೊಂದ್ಸಲಿ ರೆಸಿಪಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಯುಗಾದಿ ಹಬ್ಬಕ್ಕೆ ಏನೊಂದು ಪ್ರಾಬ್ಲಮ್ ಅಂದರೆ, ಡೀಪ್ ಕ್ಲೀನಿಂಗ್ ಅಂತ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ, ಎಲ್ಲಿಂದ ಎಂಡ್ ಮಾಡೋಣ ಅನ್ನೋ ಥರ ಆಗೋಗುತ್ತೆ. ಯಾಕೆ ಎಲ್ಲಿಂದ ಎಂಡ್ ಮಾಡೋಕ್ಕಾಗಲ್ಲ ನಮಗೆ ಅಂತ ಅಂದರೆ, ಒಂದಾದ್ಮೇಲೆ ಒಂದು ಏನಾದರೂ ಒಂದು ಇದ್ದೇ ಇರುತ್ತೆ, ಕೆಲಸಗಳು ಮುಗಿಯೋದೇ ಇಲ್ಲ. ಹಾಗಾಗಿ ತಲೆ ಕೆಟ್ಟೋಗುತ್ತೆ. ಪರವಾಗಿಲ್ಲ, ಆದರೂ ಮಾಡಲೇಬೇಕಲ್ವ. ಈಗ ನೋಡಿ, ಬಿಸಿ ಬಿಸಿ ಕುಷ್ಕ ಮತ್ತು ಕುರ್ಮಾ ಶಾವಿಗೆ ಪಾಯಸ ರೆಡಿ ಆಗಿದೆ. ಹಾಗೆ ಸರ್ವ್ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಕೆಲಸ ನಾನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ಫಸ್ಟು ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಇದ್ದಿದ್ದು ಐಟಮ್ಸ್ ಎಲ್ಲ ಆಚೆ ಇಟ್ಟಿದ್ದೀನಿ. ಪಾತ್ರೆ ಎಲ್ಲ ಇಲ್ಲೇ ಜೋಡಿಸಿದ್ದು ದೊಡ್ಡದೆಲ್ಲ ಆಚೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಇದೆಲ್ಲ ವಾಶ್ ಮಾಡಿ ಕೊಟ್ಟಿದ್ದಾರೆ. ನಾನು ಒಬ್ಬರು ಹೇಳಿದೆ ಕೆಲಸದವ್ರಿಗೆ, 1-2 ಮೆಂಬರ್ಸ್ಗೆ, ಅವರೆಲ್ಲ ವಾಶ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟು ಪಾತ್ರೆಗಳಿದ್ದಾವೆ ಅಂದರೆ ಅಪ್ಪ ದೇವ್ರೆ. ಆ್ಯಕ್ಚುಲಿ ಇದು ಯಾವುದು ನಂದಲ್ಲ, ನಾನು ತೊಗೊಂಡಿರೋದಲ್ಲ. ಇದರಲ್ಲಿ ಏನಿಲ್ಲ ಅಂದರೂ 1%, 2% ಅಷ್ಟೇ ನಾನು ತೊಗೊಂಡಿರೋದು, ಕೆಲವೊಂದುಗಳು ಮಾತ್ರ. ಎಲ್ಲ ಅಮ್ಮ ತೊಗೊಂಡಿರೋ ಐಟಮ್ಸ್ಗಳೇ ಇದು. ಪ್ರತಿ ವರ್ಷಕ್ಕೊಂದು 2-3 ಸಲ ಇದೆಲ್ಲ ಇಳಿಸೋದು, ಕ್ಲೀನ್ ಮಾಡೋದು, ಮತ್ತೆ ಎತ್ತಿಡೋದು, ಇದೇ ನನ್ನ ಕೆಲಸ ಆಗೋಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ಯುಗಾದಿ ಹಬ್ಬಕ್ಕೆಲ್ಲ ನೀವು ಪ್ರಿಪ್ರೇಷನ್ ಹೇಗಿದೆ? ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಕೆಲಸಗಳು? ಇನ್ನೂ ಇಲ್ವಾ ಹೇಗೆ? ಹಾಗೆ ಪುಣ್ಯಕ್ಕೆ ನಾನು ಮನೆ ಕೆಲಸ ಶುರು ಮಾಡಿದ ತಕ್ಷಣ ಹೇಗೋ ಮಳೆನೂ ಸ್ಟಾರ್ಟ್ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಏಕೆಂದರೆ ಇಷ್ಟೊಂದು ಡೀಪ್ ಕ್ಲೀನ್ ಮಾಡ್ತೀನಿ ಮತ್ತು ಧೂಳು ಬರುತ್ತೇನೋ ಅಂತ ಅನ್ಕೋತಾ ಇದ್ದೆ. ದೇವ್ರ ದಯದಿಂದ ಮಳೆನೂ ಬಂತು. ತುಂಬ ಖುಷಿ ಆಯಿತು, ಸ್ವಲ್ಪ ಧೂಳೆಲ್ಲ ಕಮ್ಮಿ ಆಗುತ್ತಲ್ಲ ಅಂತ. ಪಾಪ ಅವರೆಲ್ಲ ತೊಳೆದು ಕೊಟ್ಟಿದ್ರು. ನಾನು ಹಾಗೆ ಸ್ವಲ್ಪ ನೀರಿತ್ತು, ಅಷ್ಟೊಂದೆಲ್ಲ ಏನಿಲ್ಲ. ಅದನ್ನೆಲ್ಲ ಒರೆಸಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೆ. ಫಸ್ಟ್ ಇದು ರೂಮಿಂದೆಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂದ್ಬಿಟ್ಟು ಇದನ್ನ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಇಷ್ಟ ಆಗ್ತಿದೆಯಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಮಕ್ಳಿಗೆ ಎಕ್ಸಾಮ್ ಇರಲಿಲ್ಲ ಅಂದರೆ ಈ ಕೆಲಸ ಅವರದ್ದೇ ಆಗಿರ್ತಿತ್ತು. ಯಾಕೆಂದರೆ ಅವ್ರು ಆರಾಮಾಗಿ ಮಾಡಿಕೊಡ್ತಾರೆ. ಮಗನೂ ಮಾಡಿಕೊಡ್ತಾನೆ, ಮಗಳು ಮಾಡಿಕೊಡ್ತಾಳೆ, ಅಮ್ಮನೂ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ನೆಕ್ಸ್ಟು ನಾನು ರೂಮಿಂದೆಲ್ಲ ಆರ್ಗನೈಸ್ ಮಾಡಿಬಿಟ್ಟು ಕಿಚನ್ನಿಗೆ ಬಂದೆ. ನಾನು ಇದೇ ಥರನೇ ಕ್ಲೀನ್ ಮಾಡೋದು. ಫುಲ್ಲೆಲ್ಲ ಎಂಟಿ ಮಾಡಿಕೊಂಡು ಒಂದೊಂದೇ ಕ್ಲೀನ್ ಮಾಡ್ಕೋತೀನಿ. ಈ ಥರ ಕ್ಲೀನ್ ಮಾಡೋದಕ್ಕೆ ಕೆಲವೊಬ್ಬರು ಆಡ್ಕೊಳ್ಳೋರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದು. ಯಾಕೆಂದರೆ ನನಗೆ ಈ ಥರ ಕ್ಲೀನ್ ಮಾಡಿದ್ರೆ ನನಗಿಷ್ಟ ಆಗೋದು. ಹಾಗೆ ಎಲ್ಲ ಸ್ವಲ್ಪ ತೊಳೆದೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಫುಲ್ ಆರ್ಗನೈಸ್ ಮಾಡಿಲ್ಲ ಕಿಚನ್ನೆಲ್ಲನೂ. ಇವಾಗ ಸಾಕು, ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಲ್ಲ ಸಾಕು ಅಂತ ಹಂಗೆ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಆದರೂ ಫುಲ್ಲು ಟಯರ್ಡ್ ಆಗೋಗುತ್ತೆ ಈ ಥರ ಡೀಪ್ ಕ್ಲೀನಿಂಗಲ್ಲಿ. ಹಾಗೆ ಈ ವಿಡಿಯೋ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.